venga por mí. Aquí no esperen Miraflores. Va a ser tarde en llegar. ¡Cobarde! ವೀಕ್ಷಕರೇ ನಮಸ್ಕಾರ. ವೆನೆಜುವೆಲಾ ದಕ್ಷಿಣ ಅಮೆರಿಕದ ಸುಂದರ ದೇಶ. ಆದರೆ ಕಳೆದ ಹಲವು ದಶಕಗಳಿಂದ ಈ ದೇಶ ಸುದ್ದಿಯಾಗುತ್ತಿರುವುದು ಅಲ್ಲಿನ ಆರ್ಥಿಕ ಬಿಕ್ಕಟ್ಟು ಮತ್ತು ರಾಜಕೀಯ ಹೈಡ್ರಾಮಾಗಳಿಂದಾಗಿ. ಇಂದು ನಾವು ಅಂತಹ ಒಬ್ಬ ವಿವಾದಿತ ನಾಯಕನ ಬಗ್ಗೆ ಮಾತನಾಡಲಿದ್ದೇವೆ. ಅವರು ಬಸ್ ಚಾಲಕನಾಗಿ ಬದುಕು ಆರಂಭಿಸಿ ಒಂದು ದೇಶದ ಅಧ್ಯಕ್ಷರಾಗಿ ಬೆಳೆದು ಇಂದು ಅಮೆರಿಕದ ಜೈಲಿನಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಅವರೇ ನಿಕೋಲಾಸ್ ಮಡುರೋ. 1962 ನವೆಂಬರ್ 23 ಕರಾಕಸ್ನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಮಡುರೋ ಜನಿಸಿದರು. ತಂದೆ ಒಬ್ಬ ಯೂನಿಯನ್ ಲೀಡರ್ ಆಗಿದ್ದರಿಂದ ಬಾಲ್ಯದಲ್ಲೇ ಮಡುರೋ ಅವರಿಗೆ ಎಡಪಂಥೀಯ ಸಿದ್ಧಾಂತದ ಮೇಲೆ ಆಸಕ್ತಿ ಮೂಡಿತು. ಬಸ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಮಡುರೋ ಕಾರ್ಮಿಕ ಸಂಘಟನೆಗಳ ಮೂಲಕ ರಾಜಕೀಯಕ್ಕೆ ಬಂದರು. 1986 ಕ್ಯೂಬಾಗೆ ತೆರಳಿ ಅಲ್ಲಿನ ಕಮ್ಯುನಿಸ್ಟ್ ಸಿದ್ಧಾಂತದ ಬಗ್ಗೆ ವಿಶೇಷ ತರಬೇತಿಯನ್ನು ಪಡೆದಿದ್ದು ಅವರ ಜೀವನದ ಪ್ರಮುಖ ಘಟ್ಟವಾಗಿದೆ. 1992 ಹ್ಯೂಗೋ ಚಾವೆಜ್ ಅವರು ನಡೆಸಿದ ದಂಗೆ ವಿಫಲವಾದಾಗ ಅವರ ಬೆಂಬಲಕ್ಕೆ ನಿಂತವರಲ್ಲಿ ಮಡುರೋ ಪ್ರಮುಖರು. ಮುಂದೆ ಚಾವೆಜ್ ಅಧ್ಯಕ್ಷರಾದಾಗ ಮಡುರೋ ಅವರ ವಿಶ್ವಾಸಾರ್ಹ ಶಿಷ್ಯರಾದರು. ವಿದೇಶಾಂಗ ಸಚಿವರಾಗಿ ನಂತರ ಉಪಾಧ್ಯಕ್ಷರಾಗಿ ಬೆಳೆದ ಮಡುರೋ 2013 ಚಾವೆಜ್ ನಿಧನದ ನಂತರ ವೆನೆಜುವೆಲಾದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಮಡುರೋ ಅವರ ಆಡಳಿತವು ವೆನೆಜುವೆಲಾಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿತು. ತೈಲ ಬೆಲೆ ಕುಸಿತ ಮತ್ತು ಸರ್ಕಾರದ ತಪ್ಪು ನಿರ್ಧಾರಗಳಿಂದಾಗಿ ದೇಶದಲ್ಲಿ ಅತಿ ಹಣದುಬ್ಬರ ಉಂಟಾಯಿತು. 1 kg ಹಿಟ್ಟಿನ ಬ್ಯಾಗಿಗೆ ತುಂಬ ಹಣ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಲಕ್ಷಾಂತರ ಜನರು ಹಸಿವಿನಿಂದ ದೇಶ ತೊರೆದರು. ಆದರೂ ಮಡುರೋ 2018 ಮತ್ತು 2024 ಚುನಾವಣೆಗಳಲ್ಲಿ ಜಯಗಳಿಸಿ ಅಧಿಕಾರ ಹಿಡಿದಿಟ್ಟುಕೊಂಡರು. ಆದರೆ ಜಾಗತಿಕ ಸಮುದಾಯ ಈ ಚುನಾವಣೆಗಳನ್ನು ಅಕ್ರಮ ಎಂದು ಕರೆದವು. ಅದು ಹೊಸ ವರ್ಷ ಆರಂಭವಾಗಿದ್ದಷ್ಟೇ. 2026 ಜನವರಿ 3 ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಘಟನೆ ನಡೆಯಿತು. ಅಮೆರಿಕದ ವಿಶೇಷ ಪಡೆಗಳು ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಮೂಲಕ ಕರಾಕಸ್ನಲ್ಲಿ ಮಡುರೋ ಮತ್ತು ಅವನ ಪತ್ನಿ ಸಿಲಿಯಾ ಫ್ಲೋರ್ಸನ್ನು ಬಂಧಿಸಿದರು. ನಾರ್ಕೋ ಟೆರರಿಸಂ ಮತ್ತು ಡ್ರಗ್ ಟ್ರಾಫಿಕಿಂಗ್ ಆರೋಪದಡಿ ಅವರನ್ನು ನ್ಯೂಯಾರ್ಕಿಗೆ ಕರೆದೊಯ್ಯಲಾಯಿತು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಹಾಲಿ ಅಧ್ಯಕ್ಷನನ್ನು ಮತ್ತೊಂದು ದೇಶ ಹೇಗೆ ಬಂಧಿಸಿದ್ದು ದೊಡ್ಡ ವಿವಾದಕ್ಕೂ ಕಾರಣವಾಯಿತು. ಮಡುರೋ ಬಂಧನದ ನಂತರ ಡೆಲ್ಸಿ ರೊಡ್ರಿಗಸ್ ವೆನೆಜುವೆಲಾದ ಮಧ್ಯಂತರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸ್ವಿಟ್ಜರ್ಲೆಂಡ್ ಸೇರಿದಂತೆ ಹಲವು ದೇಶಗಳು ಮಡುರೋ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿವೆ. ವೆನೆಜುವೆಲಾ ಈಗ ಒಂದು ಸಂದಿಗ್ಧ ಕಾಲದಲ್ಲಿದೆ. ಜನಸಾಮಾನ್ಯರು ಈ ಬದಲಾವಣೆಯಿಂದ ಸುಧಾರಣೆ ಕಾಣುತ್ತಿದೆಯೇ ಎಂಬ ಭರವಸೆಯಲ್ಲಿದ್ದಾರೆ. ನಿಕೋಲಾಸ್ ಮಡುರೋ ಅವರ ಕತೆ ಅಧಿಕಾರ ಮತ್ತು ಅಷ್ಟೇ ತೀವ್ರವಾದ ಪತನದ ಸಂಕೇತವಾಗಿದೆ. ಅವರ ಮುಂದಿನ ಭವಿಷ್ಯ ಈಗ ನ್ಯಾಯಾಲಯದ ಕೈಲಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಒಂದು ಸುಂದರ ದೇಶ ಹೇಗೆ ಆಂತರಿಕ ಕಲಹದಿಂದ ನಲುಗಬಹುದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ.